ಈಗ ಮುತ್ತಣ್ಣ ನನ್ ತಂಗಿನ ನಿಮ್ ಸೊಸೆ ಮಾಡ್ಕೊಳ್ಳಿ ಅಂತ ಬಂದು ನನ್ ಕಾಲಿಡಿತಾನೆ. ಆಗ ನಾನು ಅವಳು ನನ್ ಸೊಸೆ ಆಗ್ಬೇಕಾದ್ರೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಿಬೇಕು ಅಂತ ಕೇಳ್ತೀನಿ. ಅವನು ಬಾಯಿ ಮುಚ್ಕೊಂಡು ಬರೀತಾನೆ. ಆಗ ಆಗ ಆಸ್ತಿ ಎಲ್ಲ ನಂದಾಗುತ್ತೆ. ಅಯ್ಯೋ, ಆಮೇಲೆ ನಾನು ಊರಿಗೆ ರಾಣಿ ಆಗ್ತೀನಿ. ಅತ್ತೆ, ಉಪ್ಪು ತಿಂದವರು ನೀರ್ ಕುಡಿಲೇಬೇಕು. ಈ ಮನೆಗೆ ಸೀನಿಯರ್ ಅಳಿಯ ನಾನು. ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆಲ್ ಮಲ್ಕೊಳ. ಜಾಸ್ತಿ ಮಾತಾಯ್ತು ನಿಂದು ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ನೀನು ಕೂದ್ಲು ಕಿತ್ತು ಬಾಂಡ್ಲಿ ಮಾಡ್ಬಿಡ್ತೀನಿ. ಚಡ್ಡಿ ಕಿತ್ತು ರೋಡಿಗೆ ಎಸ್ತಿ ಬಿಡ್ತೀನಿ. ಇನ್ನು ಒಳ್ಳೇದಾಯ್ತು. ಏನು ಒಳ್ಳೇದಾಯ್ತಲ್ಲ? ಇರೋದಿಬ್ರು ಅಳಿ ಅಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕ ಪಕ್ಕದಲ್ಲಿ ಏನ್ ತಿಳ್ಕೊಂಡಾರು? ಏನ್ ಸಮಾಚಾರ? ಏನ್ ಮಾವ, ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲ್ಗ್ತಾ ಇದ್ದವನ್ ಯಾವನು? ನೀವೇ. ನಾನ್ ತಾನೆ. ಈ ನನ್ ಮಗ ಬಂದ್ಬಿಟ್ಟು ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ, ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ. ಮತ್ತೆ ನಾವು ತಾನೇ ಮಲಗ್ಬೇಕು. ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಹಳೆ ಅಳಿಯ ಊರ್ ತೊಳೆಯ ಹೋಗ. ಆ ಊರು ಬಿಟ್ಟು ಜಾಸ್ತಿ ಮಾತಾಡ್ಬೇಡ. ನೀನ್ ಜಾಸ್ತಿ ಮಾತಾಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದ್ದೀರಲ್ಲ, ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು, ಇಬ್ರು ಎರಡು ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗದಂಗೆ ನಾನೊಂದು ತೀರ್ಮಾನ ಹೇಳ್ತೀನಿ. ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡ ಅಳಿಯ, ಅದು ನಿಂದು. ಹೆಂಗೆ? ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡು ಗೊರಕೆ ಹೊಡಿಯಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದೆಯಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದು ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏನು? ಈಗ ನಮ್ ಶಿಫ್ಟ್ ಹೋಗ್ತೀನಿ ಹೋಗಲೇ. ಅದಂಗ್ ನಿನ್ ಹೋಗ್ತೀನಿ ಹೋಗ. ನೀನೇನೆ ಗೊತ್ತಾಗಲ್ವ? ಆನಂದ್, ಇವತ್ ನಮ್ ಫೈನಲ್ ಎಕ್ಸಾಮ್ ಮುಗೀತು. ನಾಳಿಂದ ನಾವ್ ಒಬ್ರಿಗೊಬ್ರು ಮೀಟ್ ಮಾಡಕ್ ಆಗಲ್ಲ. ನಿನ್ ಬಿಟ್ಟು ನಂಗೆ ಇರಕ್ ಆಗಲ್ಲ. ನನ್ಗೂ ಅಷ್ಟೇ ಡಾರ್ಲಿಂಗ್, ನಿನ್ ಬಿಟ್ಟು ಒಂದಿನೂ ಇರಕ್ಕಾಗಲ್ಲ. ಅದ್ ಸರಿ, ನಮ್ಮ ಮದುವೆ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀಯಾ? ಆ ಒಂದ್ ವಿಷಯದಲ್ಲಿ ಮಾತ್ರ ನನಗ್ ತುಂಬಾ ಭಯ ಆಗ್ತಾ ಇದೆ. ಹೇಗ್ ಹೇಳ್ಬೇಕು ಅಂತ ನನಗ್ ಅರ್ಥ ಆಗ್ತಾನೆ ಇಲ್ಲ. ಈ ತರ ಭಯ ಪಟ್ರೆ ನಮ್ಮ ಮದುವೆ ಖಂಡಿತ ಆಗಲ್ಲ. ನೀನ್ ನಿಮ್ ಡ್ಯಾಡಿ ಹತ್ರ ಹೇಳ್ದಾ? ಹೇಳೋದೇನೋ, ಅವ್ರು ಒಪ್ಲಿಲ್ಲ ಅಂದ್ರೆ ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ನಿನ್ ಮಾತ್ರ ಬಿಡಲ್ಲ. ಆನಂದ್, ಏನ್ ಹೇಳ್ತಾ ಇದೀಯ ನೀನು? ವಿ ಆರ್ ಒನ್ ಆಫ್ ದಿ ಟಾಪ್ 10 ಬಿಸಿನೆಸ್ ಹೌಸಸ್ ಇನ್ ಕರ್ನಾಟಕ. ಡು ಯು ನೋ ವಾಟ್ ದಟ್ ಮೀನ್ಸ್? ನಮ್ ಸ್ಟೇಟಸ್ ಏನು, ನಮ್ ಪ್ರೆಸ್ಟೀಜ್ ಏನು, ನಮ್ ಬ್ಯಾಕ್ ಗ್ರೌಂಡ್ ಏನು, ಯಾವ್ದ್ರ ಬಗ್ಗೆನು ಯೋಚನೆ ಮಾಡದೆ ಹೋಗಿ ಆಫ್ಟರ್ ಆಲ್ ಒಂದ್ ವಿಲೇಜ್ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಾ? ಐ ಆಮ್ ಅಶೇಮ್ಡ್ ಆಫ್ ಯು. ಡ್ಯಾಡಿ, ಸ್ಟಾಪ್ ಇಟ್. ಲವ್ ಅನ್ನೋದು ಬ್ಯಾಕ್ ಗ್ರೌಂಡ್ ನೋಡಿ ಮಾಡೋದಲ್ಲ. ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ, ಅವಳನ್ನೇ ಮದ್ವೆ ಆಗ್ತೀನಿ. ದಟ್ಸ್ ಇಟ್. ಆನಂದ್, ನೀನ್ ಆ ಹುಡುಗಿನ ಪ್ರೀತಿ ಮಾಡಿದ್ಯಾ ಅಂತ ನಿನ್ನ ಅವಳ ಜೊತೆ ಮದ್ವೆ ಮಾಡಿಸಿ ನನ್ನ ಲೆವೆಲ್ ಅನ್ನ, ಪ್ರೆಸ್ಟೀಜ್ ಅನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ನಿಮ್ಗೆ ನಿಮ್ ಲೆವೆಲ್ ಬೇಕು, ಪ್ರೆಸ್ಟೀಜೇ ಬೇಕು. ಓಕೆ, ನಾನು ಹೋಗ್ತೀನಿ, ಬಿಟ್ಬಿಡಿ. ಲೇ, ಎಲ್ಲೋಗ್ತೀಯೋ? ಎಲ್ಲೂ ಇಲ್ಲ, ಈ ಲೋಕನೇ ಬಿಟ್ಟು ಹೋಗ್ತೀನಿ. ಅಲ್ಲ ರೀ, 3 ಜನ ಹೆಣ್ಮಕ್ಳಾದ್ಮೇಲೆ ಹುಟ್ಟಿದ ಮಗ ಅವ್ನ್ ನಮಗೆ. ಅವನೇ ಇಲ್ಲ ಅಂದ್ಮೇಲೆ ನಾವಿದ್ದೇನ್ ಪ್ರಯೋಜನ ಹೇಳಿ? ನಿಮಗ್ ಪ್ರೆಸ್ಟೀಜ್ ಹೆಚ್ಚು ಅನ್ನೋದಾದ್ರೆ ನನ್ನ ಬಿಟ್ಬಿಡಿ. ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ನನಗೆ ನನ್ ಮಗನೇ ಮುಖ್ಯ. ಅವನ್ ಬಾಳು, ಅವನ್ ಸಂತೋಷನೇ ಮುಖ್ಯ. ಕೇಳಿದ್ರೇನಮ್ಮ ನಿಮ್ ತಮ್ಮನ್ ಘನಕಾರ್ಯನ? ಓಕೆ. ಇನ್ನೇನ್ ಮಾಡೋದು? ಅವನ್ ಸಂತೋಷನೇ ನಮ್ ಸಂತೋಷ. ಹೋಗಿ ಅವ್ರ ಅಣ್ಣಂಗ್ ಫೋನ್ ಮಾಡು. ಗೋ. ಓಕೆ ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್. ವಿಷಯ ಗೊತ್ತಾಯ್ತಲ್ಲ ತಿಮ್ಮಯ್ಯ? ಇವತ್ತು ನಮ್ಮ ಮುತ್ತಣ್ಣನ್ ತಂಗಿ ಪದ್ಮವನ್ ನೋಡಕ್ಕೆ ಬೆಂಗಳೂರಿಂದ ಕೋಟ್ಯಾಧೀಶರು ಬರ್ತಾವ್ರಂತೆ. ಅವ್ರು ಓಡಾಡೋದೆಲ್ಲ ವಿಮಾನದಾಗೆ, ಹೆಲಿಕಾಪ್ಟರ್ನಾಗೆ ಅಂತೆ. ಹೌದಾ?
ನೋಡಿ, ನನ್ ಮಗ ಮದುವೆ ಆದ್ರೆ ನಿಮ್ ತಂಗಿನೇ ಮದುವೆ ಆಗೋದು ಅಂತ ಒಂದೇ ಹಠ. ನಿಮ್ಮಂತರ ಸಂಬಂಧ ಬೆಳೆಸೋದು ನಮ್ಮ ಅದೃಷ್ಟ. ನೀವು ಒಂದ್ಸಾರಿ ನಮ್ಮ ಮನೆಗ್ ಬಂದ್ರೆ ಮುಂದಿನ ವಿಷಯ ಎಲ್ಲ ಮಾತಾಡ್ಬೋದು. ಧಾರಾಳವಾಗಿ. ಯಾವಾಗ ಬರ್ಬೇಕು ಹೇಳಿ? ನಾಳೆನೆ ಬನ್ನಿ, ಬರ್ತೀವಿ. ನಮಸ್ಕಾರ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೆ. ರಾಜ್ಕುಮಾರ್ ನಂತ ಗಂಡ ಕೋಟ್ಯಾಧೀಶ್ವರನ್ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ. ಇವಳು ಕೋಟ್ಯಾಧೀಶ್ವರನ್ ಮನೆಗೆ ಸೊಸೆಯಾಗಿ ಹೋಗ್ತಾ ಇಲ್ಲ, ಕೋಟ್ಯಾಧೀಶ್ವರನೇ ಈ ಮನೆಗೆ ಅಳಿಯನಾಗಿ ಬರ್ತಿದ್ದಾನೆ. ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ ಭಾವ ಏನ್ ಕಡಿಮೆನಾ? ಅದಿರ್ಲಿ, ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಮ್ಮ. ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಮನ್ನೆಲ್ಲ ಒಂದ್ಸಲ ಬಗ್ಗಿ ನೋಡು. ಅಣ್ಣ, ಹೇಳಮ್ಮ, ಯಾಕ ಮಾಡ್ತಾ ಇದೀಯ? ಅಣ್ಣ, ನಮ್ ಪ್ರೀತಿನ ಅರ್ಥ ಮಾಡ್ಕೊಂಡು ನೀನ್ ಈ ಮದ್ವೆಗೆ ಒಪ್ಕೊಂತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಣ್ಣ. ಯಾಕಮ್ಮ ಈಗ ಅನ್ಕೋತೀಯ? ನಿಮ್ಗಳ ಸುಖ ಸಂತೋಷಕ್ಕಿಂತ ನನಗಿನ್ನೇನಮ್ಮ ಬೇಕು? ಅಣ್ಣ, ಇದೆಲ್ಲ ನಾನ್ ಮಾಡ್ತಾ ಇರೋದು ನನ್ ಮಗನ್ ಸಮಾಧಾನಕ್ಕೋಸ್ಕರ. ನಾವು ಹಾಕೋ ಕಂಡೀಷನ್ಸ್ ಕೇಳಿ ಅವನ್ ಹೆದರ್ಕೊಂಡು ಸುಸ್ತಾಗಿ ಅವನೇ ಕೈ ಮುಗಿದು ಈ ಸಂಬಂಧನೇ ಬೇಡ ಅಂತ ಹೊರಟೋಗ್ಬೇಕು. ಇದನ್ ಕಟ್ಟಕ್ ಸಹಾನೆ ದುಡ್ಡು ಖರ್ಚಾಗಿರ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಮೋಹನ್, ಸಾಹೇಬರ್ ಮ್ಯಾನೇಜರ್. ಪ್ಲೀಸ್ ಕಮ್. ಆಯ್ತು, ಬನ್ನಿ ಬಾ. ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಓಕೆ, ದಟ್ಸ್ ರೈಟ್. ಥ್ಯಾಂಕ್ ಯು ಸರ್. ಮುತ್ತಣ್ಣವ್ರು ಬಂದಿದ್ದಾರೆ. ಪ್ಲೀಸ್ ಬನ್ನಿ. ನಮಸ್ಕಾರ ಸರ್. ನೋಡಿ, ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಬೋರ್ಡ್ ಮೀಟಿಂಗ್ ಟು ಅಟೆಂಡ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಟೆಂಡ್ ಮಾಡಬೇಕು. ಅದಕ್ಕೆ ಮದುವೆ ವಿಷಯನೆಲ್ಲ ನಮ್ PA ನಿಮ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಎಲ್ಲ ಹೇಳಿದೀನಿ. ಆಗ್ಬೋದು ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಮ್ಯಾನೇಜರ್, ಬನ್ನಿ ಸರ್. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ರೆಡಿ ಸರ್. ನೋಡಿ, ಹೆಣ್ಣನ್ನ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಅವ್ರ ಅಭ್ಯಂತರ ಏನೂ ಇಲ್ಲ. ಆದ್ರೆ ನೀವು ಸ್ವಲ್ಪ ಮನಸ್ಸು ಮಾಡ್ಬೇಕು. ನಮ್ಮ ಯಜಮಾನ್ರಿಗಿರೋದು ಒಬ್ಬನೇ ಮಗ. ಇರೋ ಹೆಣ್ಮಕ್ಳಿಗೆಲ್ಲ ದೊಡ್ಡ ದೊಡ್ಡ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ದಾರೆ. ಅವ್ರಿಗೂ ಈ ರಾಜಕೀಯ ವ್ಯಕ್ತಿಗಳು, VIPs, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಜೊತೆಗೆ ಫಾರಿನ್ ಇಂದ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ 5 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ ಮಾಡಬೇಕು. ಮದುವೆನ ಬೆಂಗಳೂರು ಪ್ಯಾಲೇಸ್ ಅಲ್ಲೇ ಮಾಡ್ಕೊಡ್ಬೇಕು. ಸುಮಾರು 1.5 2 ಲಕ್ಷ ಜನ ಸೇರ್ತಾರೆ. ಅವ್ರಿಗೆಲ್ಲ ಈ ರಾಜಸ್ಥಾನ, ಗುಜರಾತ್ ಇಂದ ಅಡಿಗೆ ಅವ್ರು ಕರೆಸಿ ಅಡಿಗೆ ವ್ಯವಸ್ಥೆನ ಮಾಡ್ಕೊಡ್ಬೇಕಾಗತ್ತೆ. ಇನ್ನೊಂದು ವಿಷಯ, ಅವ್ರು ಹೇಳಿದ ಕಡೆ ಈ ಒಡವೆ, ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಬೇಕಾಗತ್ತೆ. ಮದುವೆ ಆದ್ಮೇಲೆ 5 ಸ್ಟಾರ್ ಹೋಟ್ಲಲ್ಲೇ ಫಸ್ಟ್ ನೈಟ್ ಮಾಡ್ಕೊಡ್ಬೇಕು. ಹನಿಮೂನ್ಗೆ ಫಾರಿನ್ ಕಳ್ಸ್ಕೊಡ್ಬೇಕಾಗತ್ತೆ. ಈ ಎಲ್ಲಾ ಕಂಡೀಷನ್ಸ್ ನೀವು ಒಪ್ಪೋದಾದ್ರೆ ನಮ್ಮ ಯಜಮಾನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಏನು 1.5 2 ಕೋಟಿ. 2 ಕೋಟಿ? ಆಯ್ತು, ನನಗೊಪ್ಪಿಗೆ ಅಂತ ನಿಮ್ಮ ಯಜಮಾನ್ರಿಗೆ ಹೇಳ್ಬೇಡಿ. ಸರ್, ನೀವು ಹೇಳಿದ ಎಲ್ಲಾ ಕಂಡೀಷನ್ಸ್ಗೂ ಅವರು ಒಪ್ಕೊಂಡ್ಬಿಟ್ರು ಸರ್. ವಾಟ್? ನಾನ್ ಹೇಳಿದ ಎಲ್ಲಾ ಕಂಡೀಷನ್ಸ್ಗೂ ಒಪ್ಕೊಂಡ್ಬಿಟ್ರ? ಹೌದು ಸರ್. ಅಷ್ಟೆಲ್ಲ ಅರೇಂಜ್ ಮಾಡೋದಕ್ಕೆ ಸಾಧ್ಯನಾ ಅವ್ರ ಕೈಲಿ? ಸರ್, ಅವ್ರನ್ನ ನೋಡಿದ್ರೆ ಡೆಫಿನೆಟ್ ಆಗಿ ಅರೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಮಾಡ್ಕೂಡ್ದು. ತಾಳಿ ಕಟ್ಟೋ ಕೊನೆ ಕ್ಷಣದಲ್ಲಾದ್ರೂ ಸರಿ, ಒಂದು ಚಿಕ್ಕ ತಪ್ಪಾದ್ರೂ ಆಗ ಮದುವೆ ನಿಲ್ಲಿಸ್ಬೇಕು. ಓಕೆ ಸರ್. ಹೇಳಿದಕ್ಕೆಲ್ಲ ಹೂವು ಅಂತ ಬಸ್ಸು ನಂಗೆ ತಲೆ ಅಲ್ಲಾಡ್ಸ್ಬಿಟ್ಟಲ್ಲ. ಮದುವೆಗೆ 2 ಕೋಟಿ ರೂಪಾಯಿ ಖರ್ಚಾಯ್ತದಂತೆ. ಆಗ್ಲಿ ಬಿಡು ರಮಣ, ನನ್ ತಂಗಿ ಸಂತೋಷಕ್ಕಿಂತ ಇದೇನು ಹೆಚ್ಚಲ್ವಲ್ಲ. ಅದ್ ಸರಿ ಮುತ್ತಣ್ಣ, ಆದ್ರೆ ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ? ನಮಸ್ಕಾರ ಸೇಠ್ಜಿ. ओ नमस्कार मुत्तಣ್ಣ. आइए बैठिए. अरे चाय ला रहे? जी साहब. ಏನ್ ಬಂದಿದ್ದು ಮುತ್ತಣ್ಣ? ನನ್ ತಂಗಿಗೆ ಮದುವೆ ನಿಶ್ಚಯ ಆಯ್ತು. ಹೌದು ಅಚ್ಚ. ದೊಡ್ಡ ಕಡೆ ಸಂಬಂಧ, ಸ್ವಲ್ಪ ಜಾಸ್ತಿ ಹಣ ಬೇಕಾಗಿತ್ತು. ನೀವು ದೊಡ್ಡ ಮನ್ಸ್ ಮಾಡಿ. ದೊಡ್ಡ ಮನಸ್ಸು ಏನ್ ಬಂತು ಮುತ್ತಣ್ಣ? ನಿಮಗಿಲ್ಲ ಅಂತೀನ? ಹೋದ್ ಬಾರಿ ತಕೊಂಡಿರೋ ಸಾಲ ನಿಯತ್ತಾಗಿ ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ. ನಿಮ್ಮಂತವ್ರು ಇರೋದ್ರಿಂದನೇ ದೇಶ ಉದ್ಧಾರ ಆಗೋದು, ನಮ್ಮಂತವ್ರು ಉದ್ಧಾರ ಆಗೋದು. ನಾಳೆ ಬನ್ನಿ, ಪೇಪರ್ಸ್ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸೈನ್ ಮಾಡಿ ಹಣ ತಕೊಂಡೋಗಿ. ಆಗ್ಬೋದಾ? ಆಯ್ತು.